ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಿನಲ್ಲಿ ನಾವು ಚಾಪ್ಟರ್ ಸೆಕೆಂಡಿನಲ್ಲಿ ಅಂದರೆ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಆ ಚಾಪ್ಟರಿನಲ್ಲಿ ಇನ್ನೊಂದು ಟಾಪಿಕ್ ಅನ್ನು ಸ್ಟಡಿ ಮಾಡುವ. ನೇಮ್ ಆಫ್ ದ ಟಾಪಿಕ್ ಇಸ್ ಪ್ರೊಸೆಸ್ ಆಫ್ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್. ಸೊ ಹ್ಯೂಮನ್ ರಿಸೋರ್ಸಸ್ಸಿಗೆ ಸಂಬಂಧಪಟ್ಟ ಹಾಗೆ HR ಮ್ಯಾನೇಜರ್ ಆದವರು ಪ್ಲಾನಿಂಗ್ ಅನ್ನು ಮಾಡಬೇಕಾದ್ರೆ ಏನೆಲ್ಲ ಮೆಥಡ್ಸ್ ಅನ್ನ ಪ್ರೊಸೆಸ್ ಅನ್ನ ಫಾಲೋ ಮಾಡ್ತಾರೆ, ಸಿಂಪಲ್ ಆಗಿ ಏನೆಲ್ಲ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ತಾರೆ ಅದನ್ನ ಈ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡುವ. ಸೊ ಪ್ರೊಸೆಸ್ ಆಫ್ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್, ಫಸ್ಟ್ ಸ್ಟೆಪ್ ಈಸ್, there are 6 steps. Out of that, first one is analyzing organizational plans and objectives. The process of human resource planning begins with analyzing the overall plans and objectives of organization. Analysis of business plans into subsectional and functional plans such as technology, production, finance, marketing, expansion, diversification provides for assessing the human resource requirements for each activity in each section and department. So first step ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆರ್ಗನೈಸೇಷನ್ ಅಂದ್ರೆ ಕಂಪನಿನ ಪ್ಲಾನ್ ಮತ್ತೆ ಆಬ್ಜೆಕ್ಟಿವ್ಸ್ ಏನಿರುತ್ತಲ್ವಾ, ಅವ್ರೇನ್ ಪ್ಲಾನ್ ಹಾಕೊಂಡಿರ್ತಾರೆ ಅಥವಾ ಏನ್ ಗೋಲ್ಸ್ ಅನ್ನ ಅಚೀವ್ ಮಾಡಬೇಕು ಅಂತ ಹೇಳಿ ಇರ್ತಾರೆ, ಅಥವಾ ಕಂಪನಿ ಏನು ಆಬ್ಜೆಕ್ಟಿವ್ಸ್ ಅನ್ನ ಅಚೀವ್ ಮಾಡ್ಬೇಕಂತ ಇದ್ದಾರೆ, ಆ ಆಬ್ಜೆಕ್ಟಿವ್ ಅನ್ನ ಗಮನದಲ್ಲಿ ಇಟ್ಕೊಂಡು ಹ್ಯೂಮನ್ ರಿಸೋರ್ಸಸ್ ಅನ್ನ ಅನಾಲಿಸಿಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ದೊಡ್ಡ ಜಾಯಿಂಟ್ ಸ್ಟಾಕ್ ಕಂಪನಿ ಅಥವಾ ದೊಡ್ಡ ಬಿಸ್ನೆಸ್ ಆರ್ಗನೈಸೇಷನ್ ಇದೆ ಅಂತ ಇದ್ದಾಗ ಆವಾಗ ಅಲ್ಲಿ ಸೊಫಿಸ್ಟಿಕೇಟೆಡ್ ಟೆಕ್ನಾಲಜಿಯನ್ನ ಉಪಯೋಗಿಸ್ಕೊಳ್ತಾರೆ. ಸೊ ಸ್ಕೇಲ್ ಆಫ್ ಪ್ರೊಡಕ್ಷನ್ ಸಹ ಲಾರ್ಜ್ ಆಗಿ ಇರುತ್ತೆ, ಮತ್ತೆ ಏನು ಅವ್ರು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದು ಸಹ ಬಿಗ್ ಅಮೌಂಟ್ ಇಂದ ಆಗಿರುತ್ತೆ. ಏರಿಯಾ ಆಫ್ ಮಾರ್ಕೆಟಿಂಗ್ ವಿಲ್ ಬಿ huge market they are going to choose, and expansion maybe yearly they may go for expansion also. So business ಅನ್ನು ಎಕ್ಸ್ಪಾಂಡ್ ಮಾಡಬೇಕು ಅಂತ ಹೇಳಿದ್ರೆ ಹೊಸ ಹೊಸ ಜಾಗದಲ್ಲಿ ಹೊಸ ಯೂನಿಟ್ ಅನ್ನು ಓಪನ್ ಮಾಡಬೇಕು, ಅವ್ರದ್ದೇ ಆದಂಥ ಬ್ರಾಂಚ್ ಅನ್ನು ಓಪನ್ ಮಾಡಬೇಕಾ ಅಂತ ಇದ್ರು ಸಹ ಅವರು ಆ ಎಲ್ಲ ಆಕ್ಟಿವಿಟೀಸ್ಗೆ ಹ್ಯೂಮನ್ ರಿಸೋರ್ಸಸ್ ಬೇಕಾಗಿರ್ತಾರೆ. ಅಂದ್ರೆ ಇವಾಗ ನಾನು ಹೇಳಿದ ಹಾಗೇನೆ ಸೊಫಿಸ್ಟಿಕೇಟೆಡ್ ಟೆಕ್ನಾಲಜಿ ದೊಡ್ಡ ಕಂಪ್ನಿ ಉಪಯೋಗಿಸ್ಬೋದು. ಸೊ ಆ ಸೊಫಿಸ್ಟಿಕೇಟೆಡ್ ಟೆಕ್ನಾಲಜಿಯನ್ನ ಬಳಕೆ ಮಾಡಲಿಕ್ಕೆ ಹ್ಯೂಮನ್ ರಿಸೋರ್ಸಸ್ ಬೇಕಾಗಿರ್ತಾರೆ, ವರ್ಕರ್ಸ್ ಬೇಕಾಗಿರ್ತಾರೆ. ಅದೇ ರೀತಿಯಾಗಿ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಅಂದ್ರೆ ಸ್ಕೇಲ್ ಆಫ್ ಪ್ರೊಡಕ್ಷನ್, ದೊಡ್ಡ ಕಂಪ್ನಿ ಇದೆ ಅಂತ ಇದ್ರೆ ಅವರ ಸ್ಕೇಲ್ ಆಫ್ ಪ್ರೊಡಕ್ಷನ್ ಲಾರ್ಜ್ ಆಗಿರುತ್ತೆ. ಸೊ ವೆನ್ ಕಂಪನಿ ಇಸ್ ಗೋಯಿಂಗ್ ಟು ಪ್ರೊಡ್ಯೂಸ್ product in a huge scale, in that case they requires more number of workers. So large scale goods ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಹೇಳಿದ್ರೆ ವರ್ಕರ್ಸಿನ ಸಂಖ್ಯೆ ಏನಿರುತ್ತೆ ಅದು ಸಹ ಜಾಸ್ತಿ ಬೇಕಾಗಿರ್ತಾರೆ. ಮತ್ತೆ ಮಾರ್ಕೆಟಿಂಗ್ ಅಂತ ತಗೊಂಡ್ರೆ, ಚಿಕ್ಕ ಮಾರ್ಕೆಟ್ ಅನ್ನ ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಟಾರ್ಗೆಟ್ ಮಾಡು ಅಂತ ಹೇಳಿ ಗೋಲ್ ಅನ್ನು ಹಾಕೊಂಡಿದೆ ಅಂತ ಹೇಳಿದ್ರೆ ಅವಾಗ ಅವರಿಗೆ ವರ್ಕರ್ಸಿನ ಅಗತ್ಯ ಸ್ವಲ್ಪ ಕಡಿಮೆ ಇರುತ್ತೆ. ಮತ್ತೆ ಅವರು ಸ್ಕಿಲ್ಫುಲ್ ವರ್ಕರ್ಸೇ ಬೇಕು ಅಂತ ಹೇಳಿ ಅವರಿಗೆ ಬೇಡಿಕೆ ಇರೋದಿಲ್ಲ, ರಿಕ್ವೈರ್ಮೆಂಟ್ ಇರೋದಿಲ್ಲ. ಇದ್ದಂಥ ಸೆಮಿ ಸ್ಕಿಲ್ಡ್ ಅಥವಾ ಅನ್ಸ್ಕಿಲ್ಡ್ ವರ್ಕರ್ಸ್ ಇಂದಾನೇ ತಮ್ಮ ಬಿಸ್ನೆಸ್ ಅನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿಯಾಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟಿನಲ್ಲಿ ವರ್ಕರ್ಸಿನ ಸಂಖ್ಯೆ ಏನಿದೆ ಅದು ಆ ಪರ್ಟಿಕ್ಯುಲರ್ ಕಂಪನಿಯ ಪ್ಲಾನ್ಸ್ ಮತ್ತೆ ಆಬ್ಜೆಕ್ಟಿವ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸಪೋಸ್ ಸ್ಮಾಲ್ ಟರ್ಮ್ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಅಂತ ಇದ್ರೆ ಅವಾಗ ವರ್ಕರ್ಸಿನ ಅಗತ್ಯ ಕಡಿಮೆ ಇರುತ್ತೆ. ಅದೇ ಲಾಂಗ್ ಟರ್ಮ್ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಅಂತ ಇದ್ದಾಗ ಆ ಲಾಂಗ್ ಟರ್ಮ್ ಗೋಲ್ಸ್ ಅನ್ನ ಅಚೀವ್ ಮಾಡಬೇಕು ಅಂತ ಇದ್ದಾಗ ಹೆಚ್ಚು ಸಂಖ್ಯೆಯಲ್ಲಿ ವರ್ಕರ್ಸಿನ ಅಗತ್ಯ ಇರುತ್ತೆ. ಸೊ ಈ ರೀತಿಯಾಗಿ ಒಂದು ಆರ್ಗನೈಸೇಷನ್ ಪ್ಲಾನ್ಸ್ ಮತ್ತು ಆಬ್ಜೆಕ್ಟಿವ್ಸ್ ಅನ್ನ ಗಮನದಲ್ಲಿ ಇಟ್ಕೊಂಡು ಕಂಪನಿ ಯಾವ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಳ್ಳುತ್ತೆ, ಅವರ ಸ್ಕೇಲ್ ಆಫ್ ಪ್ರೊಡಕ್ಷನ್ ಯಾವ ರೀತಿಯಾಗಿರುತ್ತೆ, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಹ್ಯೂಮನ್ ರಿಸೋರ್ಸಸ್ ಬಗ್ಗೆ ಪ್ಲಾನಿಂಗ್ ಅನ್ನ ಮಾಡ್ತಾರೆ. ಸೊ ಫಸ್ಟ್ ಸ್ಟೆಪ್ ಈಸ್ ಟು ಅನಲೈಸ್ ಕಂಪನೀಸ್ ಪ್ಲಾನ್ಸ್ ಆಸ್ ವೆಲ್ ಆಸ್ ಆಬ್ಜೆಕ್ಟಿವ್ಸ್. Second one is inventory of present human resources. So process of human resource planning ಅಲ್ಲಿ second step ಬರುವಂತದ್ದು inventory of present human resources. Inventory here refers to whatever the information which are stored in information system, HR information system, the current number of employees, their capacity, performance and potential can be analyzed. ಸೊ ಏನು ನಾವು HRIS ಅಂತ ಹೇಳಿ ಸ್ಟಡಿ ಮಾಡಿದ್ವಿ, ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಹೇಳಿ, ಆ ಸಿಸ್ಟಮಿನಲ್ಲಿ ಕಂಪನಿ ಒಳಗಡೆ ಇರುವಂಥ ಪ್ರತಿಯೊಂದು ವರ್ಕರಿನ ಪರ್ಸನಲ್ ಡೀಟೇಲ್ಸ್ ಏನಿದೆ ಅಲ್ವಾ ಅದು ಸ್ಟೋರ್ ಆಗಿರ್ತದೆ.
ಸೊ ಇಲ್ಲಿ ಎಚ್ ಆರ್ ಮ್ಯಾನೇಜರ್ ಸೆಕೆಂಡ್ ಸ್ಟೆಪ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ ಅನ್ನ ಗಮನಕ್ಕೆ ತಗೊಳ್ತಾನೆ. ಪ್ರತಿಯೊಂದು ವರ್ಕರಿನ ಪರ್ಸನಲ್ ಇನ್ಫಾರ್ಮೇಶನ್ ಅಂದ್ರೆ ವರ್ಕರಿಗೆ ಮಿಸ್ಟರ್ ಎ ಅಂತ ಹೇಳುವ ವರ್ಕರ್ಸ್ಗೆ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ಮಿಸ್ಟರ್ ಬಿ ಅಂತ ಹೇಳುವ ವರ್ಕರ್ ಅಲ್ಲಿ ಏನೇನು ಕ್ವಾಲಿಫಿಕೇಶನ್ ಇದೆ, ಮಿಸ್ಟರ್ ಸಿ ಅಂತ ಹೇಳುವ ವರ್ಕರಿನಲ್ಲಿ ಎಕ್ಸ್ಟ್ರಾ ಟ್ಯಾಲೆಂಟ್ ಏನಿದೆ. ಸೊ ಇದೆಲ್ಲ ಅವರು ಅನಾಲಿಸಿಸ್ ಮಾಡ್ತಾರೆ. ಪ್ರತಿಯೊಬ್ಬ ವರ್ಕರಿನ ಕ್ವಾಲಿಫಿಕೇಶನ್ ಆಗಿರ್ಬೋದು ಅಥವಾ ಕ್ವಾಲಿಟೀಸ್ ಆಗಿರ್ಬೋದು, ಇದನ್ನ ಅವರು ಈ ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಶನ್ ಸಿಸ್ಟಮಿನಲ್ಲಿ ಆ ಇನ್ಫಾರ್ಮೇಶನ್ ಅನ್ನು ತೆಗೆದು ಅನಾಲಿಸಿಸ್ ಮಾಡ್ತಾ ಇರ್ತಾರೆ, ಸ್ಟಡಿ ಮಾಡ್ತಾ ಇರ್ತಾರೆ. ಯಾಕೆ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಅವರು ಹ್ಯೂಮನ್ ರಿಸೋರ್ಸಸ್ಗೆ ಸಂಬಂಧಪಟ್ಟ ಹಾಗೆ ಪ್ಲಾನಿಂಗ್ ಮಾಡಲಿಕ್ಕೆ ಹೊರಟಿದ್ದಾರೆ. ಥರ್ಡ್ ಸ್ಟೆಪ್ ಎಚ್ ಆರ್ ಮ್ಯಾನೇಜರ್ ಏನು ಅಡಾಪ್ಟ್ ಮಾಡಬೇಕು ಅಂತ ಹೇಳಿದ್ರೆ ಫೋರ್ಕಾಸ್ಟಿಂಗ್ ಡಿಮಾಂಡ್ ಅಂಡ್ ಸಪ್ಲೈ ಆಫ್ ಹ್ಯೂಮನ್ ರಿಸೋರ್ಸಸ್. ಸೊ ಎಷ್ಟು ಸಂಖ್ಯೆಯಲ್ಲಿ ಜಾಯಿನ್ಸ್ಟೋ ಕಂಪ್ನಿಗೆ ಹ್ಯೂಮನ್ ರಿಸೋರ್ಸಸ್ಸಿನ ಅಗತ್ಯತೆ ಇದೆ ಮತ್ತೆ ಹ್ಯೂಮನ್ ರಿಸೋರ್ಸಸ್ ಎಷ್ಟು ಸಂಖ್ಯೆಯಲ್ಲಿ ನಮ್ಮ ಕಂಪ್ನಿಯಲ್ಲಿ ಈಗಾಗಲೇ ಇದ್ದಾರೆ. ಸೊ ಇದನ್ನ ಫೋರ್ಕಾಸ್ಟ್ ಮಾಡಬೇಕಾಗುತ್ತೆ. ಅಂದ್ರೆ ಈಗ ಫ್ಯೂಚರ್ ಅಲ್ಲಿ ನಾವು ಕಸ್ಟಮರಿನಿಂದ ಹೊಸ ಹೊಸ ಪ್ರಪೋಸಲ್ ಪ್ರಾಜೆಕ್ಟ್ ಅನ್ನ ಅಥವಾ ಬೇರೆ ಬೇರೆ ಕಂಪ್ನಿ ಜೊತೆ ನಾವು ಟೈಅಪ್ ಅನ್ನ ಮಾಡ್ತಾ ಇದೀವಿ ಅಂತ ಇದ್ದಾಗ ನಮಗೆ ವರ್ಕರ್ಸಿನ ಸಂಖ್ಯೆ ಜಾಸ್ತಿ ಬೇಕಾಗುತ್ತೆ. ಯಾಕಂದ್ರೆ ಟಾರ್ಗೆಟ್ ಅನ್ನ ಅಚೀವ್ ಮಾಡಬೇಕು. ಆ ಪ್ರಪೋಸಲ್ ಅಥವಾ ಆ ಪ್ರಾಜೆಕ್ಟ್ ಅಲ್ಲಿ ಏನು ಕೆಲಸನ ಅಥವಾ ಏನು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ಬೇಕಂತ ನಾವು ಒಪ್ಕೊಂಡಿದ್ದೇವಲ್ವಾ. ಸೊ ಆ ಪ್ರಾಜೆಕ್ಟ್ ಅನ್ನ ಫುಲ್ಫಿಲ್ ಮಾಡಬೇಕು ಸಕ್ಸಸ್ಫುಲಿ ಅಂತ ಬಂದಾಗ ನಮಗೆ ಹೆಚ್ಚು ವರ್ಕರ್ಸಿನ ಅಗತ್ಯತೆ ಬೀಳುತ್ತೆ ಮತ್ತೆ ಆ ವರ್ಕರ್ ಸ್ಕಿಲ್ಫುಲ್ ಆಗಿರ್ಬೇಕಾಗುತ್ತೆ. ಸೊ ಇಲ್ಲಿ ಎಚ್ ಆರ್ ಮ್ಯಾನೇಜರು ಪ್ರತಿಯೊಬ್ಬ ವರ್ಕರಿನ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಗಮನಕ್ಕೆ ತಗೊಂಡ ನಂತರ ಥರ್ಡ್ ಸ್ಟೆಪ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹ್ಯೂಮನ್ ರಿಸೋರ್ಸಸ್ ನಮ್ಮ ಕಂಪನಿಯಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಫ್ಯೂಚರ್ ಅಲ್ಲಿ ಸಪೋಸ್ ನಮಗೆ ಪ್ರಾಜೆಕ್ಟ್ ಕಸ್ಟಮರ್ಸ್ ಇಂದ ಸಿಕ್ಕಾಗ ಅಥವಾ ಡಿಮಾಂಡ್ ದೊಡ್ಡದಾಗಿ ಸಿಕ್ಕಾಗ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ನಮಗೆ ಫ್ಯೂಚರಿನಲ್ಲಿ ಇನ್ನೆಷ್ಟು ವರ್ಕರ್ಸಿನ ಅಗತ್ಯತೆ ಬೀಳಬಹುದು ಅಂತ ಹೇಳಿ ಇಲ್ಲಿ ಫೋರ್ಕಾಸ್ಟಿಂಗ್ ಮಾಡಬೇಕು. ಫೋರ್ಕಾಸ್ಟಿಂಗ್ ಅಂದ್ರೆ ಗೆಸ್ ವರ್ಕ್ ಅನ್ನ ಮಾಡಬೇಕಾಗುತ್ತೆ, ಮುಂದಾಲೋಚನೆಯನ್ನ ಮಾಡಬೇಕಾಗುತ್ತೆ. ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದ್ರೆ ವರ್ಕರ್ಸಿನ ಸಂಖ್ಯೆಗೆ ಸಂಬಂಧಪಟ್ಟ ಹಾಗೆ. ಹ್ಯೂಮನ್ ರಿಸೋರ್ಸಸ್ ರಿಕ್ವೈರ್ಡ್ at different positions according to their job profile are to be estimated. The available candidates from internal and external sources to fulfill those positions are also measured. ಸೊ ಇಲ್ಲಿ ನಾನು ಹೇಳಿದ ಹಾಗೇನೆ ಸಪೋಸ್ ಫ್ಯೂಚರಿನಲ್ಲಿ ಕಸ್ಟಮರ್ಸ್ ಇಂದ ದೊಡ್ಡ ಡಿಮಾಂಡ್ ಸಿಗುತ್ತೆ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅಂತ ಹೇಳಿ ಆ ಥರ ಪ್ರಾಜೆಕ್ಟ್ ಸಿಕ್ಕಾಗ ಜಾಯಿನ್ಸ್ಟೋ ಕಂಪನಿ ಅದನ್ನ ಸ್ಯಾಟಿಸ್ಫೈ ಮಾಡಬೇಕು ಅಂತ ಹೇಳಿದ್ರೆ ಹೆಚ್ಚು ಸಂಖ್ಯೆಯಲ್ಲಿ ವರ್ಕರ್ಸಿನ ಅಗತ್ಯತೆ ಬೀಳುತ್ತೆ. ಸೊ ಹೆಚ್ಚು ವರ್ಕರ್ಸ್ ಕಂಪನಿಗೆ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕಂಪನಿ ಯೋಚನೆ ಮಾಡಬಹುದು ಯಾವ್ಯಾವ ಮೂಲದಿಂದ ನಮಗೆ ವರ್ಕರ್ಸ್ ಸಿಗಬಹುದು. ಸೊ ಅಲ್ಲಿ ಎರಡು ರೀತಿಯಾದಂಥ ಸೋರ್ಸಸ್ ಇದೆ, ಒಂದು ಇಂಟರ್ನಲ್ ಸೋರ್ಸಸ್ ಮತ್ತೆ ಎಕ್ಸ್ಟರ್ನಲ್ ಸೋರ್ಸಸ್. ಇಂಟರ್ನಲ್ ಸೋರ್ಸಸ್ ಮುಖಾಂತರನು ನಾವು ವರ್ಕರ್ಸ್ ಅನ್ನ ಏನ್ ಮಾಡ್ಕೋಬಹುದು, ಬೇಕಾಗುವಂತ ವರ್ಕರ್ಸ್ ಅನ್ನ ಸಪ್ಲೈ ಮಾಡ್ಕೋಬಹುದು, ಅಥವಾ ಎಕ್ಸ್ಟರ್ನಲ್ ಸೋರ್ಸಸ್ ಮುಖಾಂತರನು ಸಹ ನಾವು ಬೇಕಾಗುವಂತ ಸಂಖ್ಯೆಯಲ್ಲಿ ವರ್ಕರ್ಸ್ ಅನ್ನ ಸಪ್ಲೈ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಂಟರ್ನಲ್ ಸೋರ್ಸ್ ಅಂತ ಬಂದಾಗ ಇಲ್ಲಿ ನಮ್ಮದೇ ಆದಂತ ನಮ್ಮ ಕಂಪ್ನಿ ಒಳಗಡೆ ಕೆಲಸ ಮಾಡುವಂತ ವರ್ಕರ್ಸ್. ಸೊ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸೆಸ್ ವರ್ಕರ್ಸ್ ಇರ್ತಾರೆ, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಸ್ತಿ ವರ್ಕರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದ್ದು ಅಂತ ಡಿಪಾರ್ಟ್ಮೆಂಟಿನಿಂದ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕರ್ಸಿನ ಸಂಖ್ಯೆ ಕಡಿಮೆ ಇದೆ ಅಲ್ಲಿಗೆ ಅವರನ್ನ ಶಿಫ್ಟ್ ಮಾಡಬಹುದು. ಅದೇ ರೀತಿಯಾಗಿ ಒಂದು ಬ್ರಾಂಚ್ ಇಂದ ಇನ್ನೊಂದು ಬ್ರಾಂಚಿಗೆ ಟ್ರಾನ್ಸ್ಫರ್ ಮಾಡಬಹುದು. ಯಾವ ಬ್ರಾಂಚ್ ಅಲ್ಲಿ ವರ್ಕರ್ಸಿನ ಸಂಖ್ಯೆ ಜಾಸ್ತಿ ಇದೆ ಮತ್ತೆ ಯಾವ ಬ್ರಾಂಚ್ ಅಲ್ಲಿ ವರ್ಕರ್ಸಿನ ಸಂಖ್ಯೆ ಕೊರತೆ ಇದೆ ಅಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಇಂಟರ್ನಲ್ ಸೋರ್ಸಸ್ ಅಂತ ಹೇಳ್ತೇವೆ. ಎಕ್ಸ್ಟರ್ನಲ್ ಸೋರ್ಸಸ್ ಅಂತ ಹೇಳಿದ್ರೆ ಕಂಪ್ನಿಯನ್ನ ಹೊರತುಪಡಿಸಿ ಪ್ರೈವೇಟ್ ಆಗಿ ವರ್ಕರ್ಸ್ ಅನ್ನ ಸಪ್ಲೈ ಮಾಡ್ಕೊಳ್ಳುವಂಥದ್ದು. ಅದು ಹೇಗೆ ಅಂತ ಹೇಳಿದ್ರೆ ರಿಕ್ರೂಟ್ಮೆಂಟ್ ಅಂಡ್ ಸೆಲೆಕ್ಷನ್ ಮುಖಾಂತರ ನಮ್ಗೆ ಕೆಲಸವನ್ನ ಮಾಡ್ಲಿಕ್ಕೆ ವರ್ಕರ್ಸಿನಲ್ಲಿ ಕ್ವಾಲಿಫಿಕೇಶನ್ಸ್ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಕಂಡು ಬಂದಲ್ಲಿ ನಾವೇನ್ ಮಾಡ್ಬೋದು, ಕಂಪ್ನಿಯನ್ನ ಹೊರತುಪಡಿಸಿ ಪಬ್ಲಿಕ್ ಅಲ್ಲಿ ಹೋಗ್ಬಿಟ್ಟು ನಾವೇನ್ ಮಾಡ್ಬೋದು, ಬೇಕಾಗುವಂತ ವರ್ಕರ್ಸ್ ಅನ್ನ ಬೇಕಾಗುವಷ್ಟು ಸಂಖ್ಯೆಯಲ್ಲಿ ಅಪಾಯಿಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ಏನ್ ಮಾಡ್ತಾರೆ, ಫೋರ್ತ್ ಸ್ಟೆಪ್ ಎಸ್ಟಿಮೇಟಿಂಗ್ ಮ್ಯಾನ್ ಪವರ್ ಗ್ಯಾಪ್. Comparison of human resource demand and human resource supply will provide with the surplus or deficit of human resource.
Deficit represents the number of people to be employed, whereas surplus represent termination. ಸೊ ಇಲ್ಲಿ ನಾವು ಗೆಸ್ ವರ್ಕ್ ಮಾಡಿದ ನಂತರ ಎಷ್ಟು ನಮಗೆ ಕಸ್ಟಮರ್ಸಿನ ಅಗತ್ಯತೆ ಇದೆ, ಎಷ್ಟು ನಮಗೆ ವರ್ಕರ್ಸಿನ ಅಗತ್ಯತೆ ಇದೆ, ಎಷ್ಟು ನಮ್ಮಲ್ಲಿ ಈಗಾಗಲೇ ಇದ್ದಾರೆ, ಅದನ್ನು ನಾವು ಊಹಿಸ್ತಾ ಇರ್ತೇವೆ, ಫೋರ್ಕಾಸ್ಟ್ ಮಾಡ್ತಾ ಇರ್ತೇವೆ, ಗೆಸ್ ವರ್ಕ್ ಮಾಡ್ತಾ ಇರ್ತೇವೆ. ಅದಾದ ನಂತರ ಒಂದು ಎಸ್ಟಿಮೇಷನ್ ಅನ್ನು ಮಾಡಬೇಕಾಗುತ್ತೆ. ಎಸ್ಟಿಮೇಷನ್ ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಮ್ಯಾನ್ ಪವರ್ ಗ್ಯಾಪ್. ಮ್ಯಾನ್ ಪವರ್ ಗ್ಯಾಪ್ ಏನು ಅಂತ ಹೇಳಿದ್ರೆ ಡಿಮಾಂಡ್ ಮತ್ತೆ ಸಪ್ಲೈ ಆಫ್ ಹ್ಯೂಮನ್ ರಿಸೋರ್ಸಸ್ ನಡುವೆ ಇರುವಂತ ಡಿಫ್ರೆನ್ಸಸ್ ಅನ್ನ ಹ್ಯೂಮನ್ ರಿಸೋರ್ಸ್ ಗ್ಯಾಪ್ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲಿ ನಂಬರ್ ಆಫ್ ವರ್ಕರ್ಸ್ ಡಿಮಾಂಡೆಡ್, ನಂಬರ್ ಆಫ್ ವರ್ಕರ್ಸ್ ಸಪ್ಲೈಡ್. ನಮ್ಮ ಕಂಪನಿಗೆ ಎಷ್ಟು ಸಂಖ್ಯೆಯಲ್ಲಿ ವರ್ಕರ್ಸ್ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಕಂಪನಿಗೆ ಎಷ್ಟು ಸಂಖ್ಯೆಯ ವರ್ಕರ್ಸ್ ಬೇಕಾಗಿದೆ. ಸೊ ಇದರ ನಡುವೆ ಇರುವಂತ ಡಿಫ್ರೆನ್ಸಸ್ ಅನ್ನು ನಾವು ಮ್ಯಾನ್ ಪವರ್ ಗ್ಯಾಪ್ ಅಂತ ಹೇಳ್ತೇವೆ. ಸಪೋಸ್ ಎಷ್ಟು ಸಂಖ್ಯೆಯ ವರ್ಕರ್ಸ್ ನಮ್ಗೆ ಬೇಕಾಗಿದೆ ಅಷ್ಟು ಇಲ್ಲ ಅಂತ ಇದ್ದಾಗ, ಅಂದ್ರೆ ಕಡಿಮೆ ವರ್ಕರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದ್ರೆ ಅದನ್ನ ನಾವು ಡೆಫಿಸಿಟ್ ಅಂತ ಹೇಳಿ ಕರಿತೇವೆ, ಶಾರ್ಟೇಜ್ ಅಂತ ಹೇಳ್ತೇವೆ. ವರ್ಕರ್ಸಿನ ಕೊರತೆ ಇದೆ. ಸೊ ಆ ಕೊರತೆಯನ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕಾಗುತ್ತೆ, ಎಂಪ್ಲಾಯ್ಮೆಂಟಿಗೆ ಹೋಗ್ಬೇಕಾಗತ್ತೆ. ಅದೇ ರೀತಿಯಾಗಿ ಇನ್ನೊಂದು ಮುಖ ಅಂತ ಹೇಳಿದ್ರೆ ನಮ್ಮ ಕಂಪನಿಯಲ್ಲಿ ಜಾಸ್ತಿ ವರ್ಕರ್ಸ್ ಕೆಲಸ ಮಾಡ್ತಾ ಇದ್ದಾರೆ, ಅಗತ್ಯತೆಗಿಂತ ಜಾಸ್ತಿ ಸಂಖ್ಯೆಯಲ್ಲಿ ವರ್ಕರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದ್ದಾಗ ಕಂಪನಿಗೆ ಅದು ನಷ್ಟ ಆಗುತ್ತೆ. ಯಾಕಂದ್ರೆ ಎಕ್ಸ್ಟ್ರಾ ವರ್ಕರ್ಸಿಗೆ ನಾವೇನ್ ಮಾಡ್ಬೇಕಾಗುತ್ತೆ, ಸರ್ಪ್ಲಸ್ ವರ್ಕರ್ಸಿಗೆ ನಾವೇನ್ ಮಾಡ್ಬೇಕಾಗುತ್ತೆ, ಸಂಬಳವನ್ನ ಸುಮ್ಮನೆ ಕೊಡ್ಬೇಕಾಗುತ್ತೆ. ಸೊ ಅಂತ ವರ್ಕರ್ಸ್ ಅನ್ನ ಏನ್ ಮಾಡ್ಬೇಕಾಗುತ್ತೆ, ಟರ್ಮಿನೇಟ್ ಮಾಡ್ಬೇಕಾಗುತ್ತೆ, ಕೆಲಸದಿಂದ ತೆಗೆದು ಹಾಕ್ಬೇಕಾಗುತ್ತೆ. ಸುಮ್ಮನೆ ಅವರಿಗೆ ಸಂಬಳ ಕೊಡುವಂತ ಅವಶ್ಯಕತೆ ಇಲ್ಲ, ಅಲ್ಲಿ ಕೆಲಸನೇ ಇಲ್ಲ ಕಂಪ್ನಿಯಲ್ಲಿ ಅಂತ ಇದ್ದಾಗ, ವರ್ಕರ್ಸಿಗೆ ಕೊಡ್ಲಿಕ್ಕೆ ಕೆಲಸ ಇಲ್ಲ ಅಂತ ಇದ್ದಾಗ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿ ಪ್ರಯೋಜನ ಇಲ್ಲ. ಆದ ಕಾರಣ ಅಂತ ವರ್ಕರ್ಸ್ ಅನ್ನ, ಎಕ್ಸ್ಟ್ರಾ ವರ್ಕರ್ಸ್ ಅನ್ನ ಏನ್ ಮಾಡ್ಬೇಕಾಗುತ್ತೆ, ಟರ್ಮಿನೇಟ್ ಮಾಡ್ಬೇಕಾಗುತ್ತೆ, ಕೆಲಸದಿಂದ ತೆಗಿಬೇಕಾಗುತ್ತೆ. ಫಿಫ್ತ್ ಸ್ಟೆಪ್ ಈಸ್ ಫಾರ್ಮ್ಯುಲೇಟಿಂಗ್ ದ ಹ್ಯೂಮನ್ ರಿಸೋರ್ಸ್ ಆಕ್ಷನ್ ಪ್ಲಾನ್. ಏನು ಹ್ಯೂಮನ್ ರಿಸೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಆಕ್ಷನ್ ಪ್ಲಾನ್ ಅನ್ನ HR ಮ್ಯಾನೇಜರ್ ಏನ್ ಪ್ರಿಪೇರ್ ಮಾಡ್ತಾರೆ, ಫಾರ್ಮ್ಯುಲೇಟ್ ಮಾಡ್ತಾರೆ. ಆ ಸ್ಟೆಪ್ ಬರುವಂತದ್ದು ಫಿಫ್ತ್ ಸ್ಟೆಪ್ನಲ್ಲಿ. ಹ್ಯೂಮನ್ ರಿಸೋರ್ಸ್ ಪ್ಲಾನ್ ಡಿಪೆಂಡ್ಸ್ ಆನ್ ವೆದರ್ ದೇರ್ ಇಸ್ ಡೆಫಿಸಿಟ್ ಆರ್ ಸರ್ಪ್ಲಸ್ ಇನ್ ದ ಆರ್ಗನೈಸೇಷನ್. ಸೊ ಡೆಫಿಸಿಟ್ ಅಂದ್ರೆ ಶಾರ್ಟೇಜ್, ಸರ್ಪ್ಲಸ್ ಅಂದ್ರೆ ಎಕ್ಸಸ್ ಅಥವಾ ಎಕ್ಸ್ಟ್ರಾ. ಸೊ ಈ ಹ್ಯೂಮನ್ ರಿಸೋರ್ಸ್ ಆಕ್ಷನ್ ಪ್ಲಾನ್ ಯಾವಾಗ ಬರುತ್ತೆ ಅಂತ ಹೇಳಿದಾಗ, ನಮ್ಮ ಕಂಪನಿಯಲ್ಲಿ ವರ್ಕರ್ಸಿನ ಕೊರತೆ ಇದೆಯಾ ಅಥವಾ ನಮ್ಮ ಕಂಪನಿಯಲ್ಲಿ ವರ್ಕರ್ಸ್ ಜಾಸ್ತಿ ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರಾ, ಇದ್ರ ಮೇಲೆ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಡಿಪೆಂಡ್ ಆಗಿರುತ್ತೆ. ಸಪೋಸ್ ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವಂತ ವರ್ಕರ್ಸಿನ ಕೊರತೆ ಇದೆ, ಆ ಸಂಖ್ಯೆ ಕಡಿಮೆ ಇದೆ ಅಂತ ಇದ್ದಾಗ ಹ್ಯೂಮನ್ ರಿಸೋರ್ಸಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಿಪೇರ್ ಮಾಡುವಂತ ಆಕ್ಷನ್ ಪ್ಲಾನ್ ಏನಿದೆ, ಫಾರ್ಮ್ಯುಲೇಟ್ ಮಾಡುವಂತ ಆಕ್ಷನ್ ಪ್ಲಾನ್ ಏನಿರುತ್ತೆ ಅದು ಡಿಫ್ರೆಂಟ್ ಆಗಿ ಇರುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಮುಖ, ಸಪೋಸ್ ನಮ್ಮ ಆರ್ಗನೈಸೇಷನ್ ಅಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ವರ್ಕರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದ್ದಾಗ ಆಗ ಯಾವ ವರ್ಕರ್ ಅನ್ನ ಟರ್ಮಿನೇಟ್ ಮಾಡಬೇಕು, ಯಾವ ವರ್ಕರ್ ಅನ್ನ ಕೆಲಸದಿಂದ ತೆಗೆದು ಹಾಕಬೇಕಾಗುತ್ತೆ, ಇದರ ಬಗ್ಗೆ ಪ್ರಿಪೇರ್ ಮಾಡುವಂತ ಅಥವಾ ಫಾರ್ಮ್ಯುಲೇಟ್ ಮಾಡುವಂತ ಆಕ್ಷನ್ ಪ್ಲಾನೇ ಬೇರೆ ಆಗಿರುತ್ತೆ. ಸೊ ಈ ರೀತಿಯಾಗಿ ನಮ್ಮ ಕಂಪನಿಯಲ್ಲಿ ಡೆಫಿಸಿಟ್ ಇದ್ದಾರಾ, ಸರ್ಪ್ಲಸ್ ಇದ್ದಾರಾ ವರ್ಕರ್ಸ್ ಅಂತ ಗಮನದಲ್ಲಿ ಇಟ್ಕೊಂಡು HR ಮ್ಯಾನೇಜರ್ ಆಕ್ಷನ್ ಪ್ಲಾನ್ ಅನ್ನ ಫಾರ್ಮ್ಯುಲೇಟ್ ಮಾಡ್ತಾರೆ. ಫಸ್ಟ್ ಮ್ಯಾನ್ ಪವರ್ ಗ್ಯಾಪ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಅದಾದ ನಂತರ ಫಾರ್ಮ್ಯುಲೇಷನ್ ಆಫ್ ಆಕ್ಷನ್ ಪ್ಲಾನ್ ರಿಗಾರ್ಡಿಂಗ್ ಹ್ಯೂಮನ್ ರಿಸೋರ್ಸಸ್. ಈ ಸ್ಟೆಪ್ ಅನ್ನ HR ಮ್ಯಾನೇಜರ್ ಕೈಗೊಳ್ಳಬೇಕಾಗುತ್ತೆ. ಲಾಸ್ಟ್ ಸ್ಟೆಪ್ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಪ್ರೊಸೆಸ್ಸಿನಲ್ಲಿ ಯಾವುದು ಅಂತ ಹೇಳಿದ್ರೆ ಮಾನಿಟರಿಂಗ್, ಕಂಟ್ರೋಲ್ ಅಂಡ್ ಫೀಡ್ಬ್ಯಾಕ್. HR ಮ್ಯಾನೇಜರ್ ಆದವರು ಅವರೇನು ಪ್ಲಾನಿಂಗ್ ಅನ್ನ ಮಾಡ್ತಾರಲ್ವಾ, ಆ ಪ್ಲಾನಿಂಗ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಅವರು ಮಾನಿಟರ್ ಮಾಡ್ತಾ ಇರಬೇಕಾಗುತ್ತೆ. ಮಾನಿಟರ್ ಅಂತ ಹೇಳಿದ್ರೆ ಸೂಪರ್ವಿಷನ್ ಮಾಡುವಂಥದ್ದು. ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿ ಅಲ್ಲಿಗೆ ನಮ್ಮ ಕೆಲಸ ಮುಗೀತು, ನನ್ನ ಜವಾಬ್ದಾರಿ ಮುಗೀತು ಅಂತ ಹೇಳಿ HR ಮ್ಯಾನೇಜರ್ ಹೇಳಲಿಕ್ಕೆ ಆಗೋದಿಲ್ಲ. ಹ್ಯೂಮನ್ ರಿಸೋರ್ಸ್ ಆಕ್ಷನ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಿದ ನಂತರ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಎಕ್ಸಿಕ್ಯೂಟ್ ಮಾಡಿದ ಮೇಲೆ ಮಾನಿಟರ್ ಮಾಡ್ತಾ ಇರಬೇಕು, ಸೂಪರ್ವೈಸ್ ಮಾಡ್ತಾ ಇರಬೇಕು. ಪ್ಲಾನಿಂಗ್ ಕ್ಲಿಕ್ ಆಗ್ತಾ ಇದೆಯಾ ಅಥವಾ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಸರಿಯಾಗಿ ಆಗ್ತಾ ಇದೆಯಾ ಇಲ್ವೋ ಅಂತ ಚೆಕ್ ಮಾಡಬೇಕು. ಅದೇ ರೀತಿಯಾಗಿ ಸೂಪರ್ವೈಸ್ ಅಂತ ಬಂದಾಗ ಇನ್ನೊಂದು ಆಕ್ಟಿವಿಟಿ ಮಾಡಲೇಬೇಕು, ಕಂಟ್ರೋಲಿಂಗ್ ಆಕ್ಟಿವಿಟಿ. ನೆಕ್ಸ್ಟ್ ಬರುವಂಥದ್ದು ಫೀಡ್ಬ್ಯಾಕ್.
ಏನು ಆಕ್ಷನ್ ಪ್ಲಾನ್ ಅನ್ನ ಪ್ರಿಪೇರ್ ಮಾಡಿದ್ದಾರೆ, ಎಕ್ಸಿಕ್ಯೂಷನ್ ಅನ್ನ ಮಾಡಿದ್ದಾರೆ, ಆ ಪ್ಲಾನಿಂಗ್ ಅಥವಾ ಆ ಪ್ಲಾನಿಂಗ್ ಏನಿದೆ ಅಥವಾ ಎಕ್ಸಿಕ್ಯೂಷನ್ ಏನಿದೆ, ಪ್ಲಾನ್ ಅನ್ನ ಏನು ಎಕ್ಸಿಕ್ಯೂಟ್ ಮಾಡಿದ್ದೇವೆ ಅದರಿಂದ ಹ್ಯೂಮನ್ ರಿಸೋರ್ಸಸ್ಗೆ ಬೆನಿಫಿಟ್ ಆಗಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಇಲ್ಲಿ ವರ್ಕರ್ಸಿನಿಂದ ಫೀಡ್ಬ್ಯಾಕ್ ಅನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಈಗ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರೋರು ಅವರಿಗೆ ಇಷ್ಟ ಬಂದ ರೀತಿಯಲ್ಲಿ ಪ್ಲಾನಿಂಗ್ ಅನ್ನ ಮಾಡಬಹುದು. ಬಟ್ ಎಕ್ಸಿಕ್ಯೂಷನ್ ಲೆವೆಲ್ಗೆ ಬಂದಾಗ ಇದರಿಂದ ಹ್ಯೂಮನ್ ರಿಸೋರ್ಸಸ್ಗೆ ಲಾಭ ಇದೆಯಾ, ಬೆನಿಫಿಟ್ ಇದೆಯಾ ಅಂತ ಹೇಳಿ ಇಲ್ಲಿ ನೋಡಬೇಕಾಗುತ್ತೆ. ಸೊ ಅದು ಲಾಸ್ಟ್ ಸ್ಟೆಪ್ನಲ್ಲಿ ಬರುವಂಥದ್ದು ಫೀಡ್ಬ್ಯಾಕ್, ಅಭಿಪ್ರಾಯವನ್ನ ಸಂಗ್ರಹಿಸಬೇಕಾಗುತ್ತೆ ಹ್ಯೂಮನ್ ರಿಸೋರ್ಸಸ್ನಿಂದ. ಅವರಿಗೆ ಸಂಬಂಧಪಟ್ಟ ಹಾಗೆ ಏನು ಪ್ಲಾನಿಂಗ್ ಅನ್ನ ಪ್ರಿಪೇರ್ ಮಾಡಿದ್ದಾರೆ ಅದು ಸರಿಯಾದಂಥ ಪ್ಲಾನಿಂಗ್ ಹೌದು ಅಲ್ವೋ ಅಂತ ಹೇಳಿ ಇಲ್ಲಿ ಚೆಕ್ ಮಾಡಬೇಕು. ಸಪೋಸ್ ಹ್ಯೂಮನ್ ರಿಸೋರ್ಸಸ್ನಿಂದ ನೆಗೆಟಿವ್ ಫೀಡ್ಬ್ಯಾಕ್ ಬಂದಿದೆ, ನೆಗೆಟಿವ್ ಒಪಿನಿಯನ್ ಬಂದಿದೆ ಅಂತ ಇದ್ದಾಗ HR ಮ್ಯಾನೇಜರ್ ಆದವರು HR ಪ್ಲಾನಿಂಗಿನಲ್ಲಿ ಸ್ವಲ್ಪ ಮಾರ್ಪಾಟನ್ನು ಮಾಡಬೇಕಾಗುತ್ತೆ, ಸ್ವಲ್ಪ ತಿದ್ದುಪಡಿಯನ್ನು ಮಾಡಬೇಕಾಗುತ್ತೆ. ಇಟ್ ಮೇನ್ಲಿ ಇನ್ವಾಲ್ವ್ಸ್ ಇಂಪ್ಲಿಮೆಂಟೇಷನ್ ಆಫ್ ಹ್ಯೂಮನ್ ರಿಸೋರ್ಸ್ ಆಕ್ಷನ್ ಪ್ಲಾನ್. ಸೊ ಏನು ಆಕ್ಷನ್ ಪ್ಲಾನ್ ಇಲ್ಲಿ 5th ಸ್ಟೆಪ್ಪಲ್ಲಿ ಮಾಡಿರ್ತಾರೆ ಅದನ್ನು ಇಲ್ಲಿ 6th ಸ್ಟೆಪ್ ಲಾಸ್ಟ್ ಸ್ಟೆಪ್ಪಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. Human resources are allocated according to the requirements and inventories are updated over a period. So human resources ಅನ್ನ ನಾವು ಅಪಾಯಿಂಟ್ಮೆಂಟ್ ಆದ ನಂತರ ಕಂಪನಿಯಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರ್ಯಾರ ಅಗತ್ಯತೆ ಇದೆ, ಯಾವ್ಯಾವ ವರ್ಕರ್ಸಿನ ಅಗತ್ಯತೆ ಇದೆ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಬೇಕಾಗುತ್ತೆ. ವರ್ಕರ್ಸಿನ ಅಪಾಯಿಂಟ್ ಆದಂಥ ವರ್ಕರ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಮತ್ತೆ ವರ್ಕರ್ಸಿಗೆ ಸಂಬಂಧಪಟ್ಟ ಹಾಗೆ ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಷನ್ ಸಿಸ್ಟಮಿನಲ್ಲಿ ಏನು ಇನ್ಫಾರ್ಮೇಷನ್ ನಾವು ಪರ್ಸನಲ್ ಇನ್ಫಾರ್ಮೇಷನ್ ಅನ್ನ ವರ್ಕರ್ಸಿಗೆ ಸಂಬಂಧಪಟ್ಟ ಹಾಗೆ ಸ್ಟೋರ್ ಮಾಡಿರ್ತೇವೆ ಅದನ್ನ ಹಂತವಾಗಿ ಅಪ್ಡೇಟ್ ಮಾಡ್ತಾ ಬರಬೇಕಾಗುತ್ತೆ. ಇದಿಷ್ಟು 6 ಸ್ಟೆಪ್ಸ್ ಏನಿದೆ, 6 ಪ್ರೊಸೆಸ್ ಏನಿದೆ ಇದು ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗಿಗೆ ಸಂಬಂಧಪಟ್ಟಿದ್ದು. ಥ್ಯಾಂಕ್ ಯು.